ಟಚರ್ ಹೋಗುತ್ತೆ ಕಣ ವಯಸ್ಸು ತಲೆದಂಡ ಆಗುವಂತ ಪ್ರಕ್ರಿಯೆಗಳು ಕೂಡ ನಡೀತಾ ಇರುವಂಥದ್ದು. ರಾಜಕೀಯ ಕಾರ್ಯದರ್ಶಿ ರಾಜೀನಾಮೆ ಅದು ನೋಡೋಣ ಯಾರು ಚುನಾವಣೆಯಲ್ಲಿ ಏನು ಮಾಡಿದಾರೆ ಅಂತ ಅವ್ರ ಕಡೆ ಅದು ವರದಿ ಇದೆ, ನಮಗೂ ಗೊತ್ತಿಲ್ಲ. ಸರ್, ಈಗ ಕೆ ಎನ್ ರಾಜಣ್ಣ ಆಯಿತು, ಈಗ ಸರ್ ಅಹಮದ್ ಅವರಾಯಿತು, CM ಹಂಗೆಲ್ಲ ಆ ಥರ ಏನಿಲ್ಲ. ನೋಡೋಣ, ಕಾದು ನೋಡೋಣ. ಈಗ ಇವತ್ತೇ ಹೇಳಿಕ್ಕೆ ಆಗೋಲ್ಲ. ಎರಡು ಗೆಲ್ತೀವಿ, ಎರಡು ದಾವಣಗೆರೆನ ಗೆಲ್ತೀವಿ, ಬಾಗಲಕೋಟೆ ಗೆಲ್ತೀವಿ. ಫಲಿತಾಂಶದ ಮೂಲಕ ಕಾಂಗ್ರೆಸ್ ಸಾಕಷ್ಟು ಕಂಪನ ಇಲ್ಲ, ಅದನ್ನು ನನಗೆ ಅದ್ರ ಬಗ್ಗೆ ಐಡಿಯಾ ಇಲ್ಲ. ನಾವು ಚುನಾವಣೆ ಮಾಡೋರು ಅಷ್ಟೇ. ಬೇಗ ಆಗ್ಬೇಕಂತ ನಿರೀಕ್ಷೆಯಲ್ಲಿ ಇದು. ನೋಡೋಣ, ಬೇಗ ಆದರೆ ಒಳ್ಳೆಯದು. ಸರ್, ಹೈಕಮಾಂಡ್ ನಿಧಾನ ಮಾಡ್ತಿರೋದು ಅಥವಾ ಹಿಂಗೆ ನೋಡೋಣ, ಬೇಗ ಮಾಡೋದು ಒತ್ತಡ ಮಾಡ್ತೇವೆ, ಆದಷ್ಟು ಬೇಗ ಆಗ್ತಾ ಆಶೆಯಲ್ಲಿ ಇದ್ದೀವಿ ಎಲ್ಲರೂ. ನೋಡೋಣ, ಇಲ್ಲ ಅದೆಲ್ಲ ನಮ್ಮ ಹಂತದಿಲ್ಲ. ನಾವು ಅಲ್ಲಿ ಕೇಳಿ CM ಅವರು ಬರ್ತಾರೆ, ಕೇಳಿ ಅವರೇ ಪವರ್ ಶೇರಿಂಗ್ ಮಾಡ್ಕೊಡಿ ಸರ್. ಮತ್ತೊಂದು ಇಲ್ಲಿ ಮೂಡಿಗೆರೆ ಮುಖ್ಯ ಅದು ಜಿಲ್ಲಾಡಳಿತ ನೋಡ್ಕೊಂಡು ಹೋಗಿದ್ದೀನಿ. ಮೂಡಿಗೆರೆ ಅಂತ ಉಜಿರೆವರೆಗೆ ನೋಡಿದ್ದೀನಿ. ನೋಡೋಣ, ಹಂಗಿದ್ರೆ ಅದನ್ನು ಕ್ಲಿಯರ್ ಮಾಡಲಿಕ್ಕೆ ಸರ್. ಅದೇ ಜಿಲ್ಲಾಡಳಿತದಿಂದ ಭೂ ಉತ್ತುವರಿ ಏನಿದೆ ಸ್ವಾಧೀನಪಡಿಸಿಕೊಂಡು ಮಾತಿತ್ತು ಸರ್. ಆದರೆ ಸಂಸದರಿಗೆ ಮಾತಿಗೆ ಯಾವುದೇ ಬೆಲೆ ಕೊಡ್ತಿಲ್ಲ. ನಾನು ಹಾಗೆ ಮುಂದಿನ ದಿನಗಳಲ್ಲಿ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಪ್ರತಿಭಟನೆ ಮಾಡ್ತೀನಿ. ಅದ್ರ ಬಗ್ಗೆ ಗಮನ ಹರಿಸಿದ್ರೆ ಚೆಕ್ ಮಾಡ್ತೀವಿ, ಅದ್ರ ಪರಿಹಾರ ಮಾಡಲಿಕ್ಕೆ ಅದು ಅಧ್ಯಕ್ಷ ಹೇಳ್ಬೇಕು. ಅದನ್ನು ಯಾಕೆ ದಾವಣಗೆರೆ ಚುನಾವಣೆ ಆದ್ಮೇಲೆ ಸಾಕಷ್ಟು ಇಲ್ಲ, ಅದನ್ನ ಅದೇ ಹೇಳೋದು. ಅಧ್ಯಕ್ಷ ಹೇಳ್ಬೇಕು, ನಮ್ಮ ವ್ಯಾಪ್ತಿಗೆ ಬರೋಲ್ಲ. ಕುಮಾರಸ್ವಾಮಿ ಅವರು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ, ನೆಕ್ಸ್ಟ್ ಬಿಜೆಪಿ ಜೊತೆಗೆ ಸೇರಿ ನಾವು ಮತ್ತೆ ಬರ್ತೀನಿ ಅಂತ ಹೇಳಿದ್ದಾರೆ. ಅದು ಇನ್ನೂ ನೋಡ್ರಿ 2 ವರ್ಷ ಇದೆ. ಅದು ಈಗ ಬರೋಕ್ಕಾಗಲ್ಲ ಅಂತ ನಾವು ಮತ್ತೆ ಗೆಲ್ಲಕ್ಕೆ ನಾವು ಪ್ರಯತ್ನ ಮಾಡ್ತೀವಿ. ಅವ್ರಿಗೆ ಮಾಡ್ತಾರೆ, ಆಶೀರ್ವಾದ ಮಾಡಬೇಕು. ಟಚರ್ ಹೋಗುತ್ತೆ ಕಣ ವಯಸ್ಸು ತಲೆದಂಡ ಆಗುವಂತ ಪ್ರಕ್ರಿಯೆಗಳು ಕೂಡ ನಡೀತಾ ಇರುವಂಥದ್ದು. ರಾಜಕೀಯ ಕಾರ್ಯದರ್ಶಿ ರಾಜೀನಾಮೆ ಅದು ನೋಡೋಣ, ಯಾರು ಚುನಾವಣೆಯಲ್ಲಿ ಏನು ಮಾಡಿದಾರೆ ಅಂತ ಅವ್ರ ಕಡೆ ಅದು ವರದಿ ಇದೆ, ನಮಗೂ ಗೊತ್ತಿಲ್ಲ. ಸರ್, ಈಗ ಕೆ ಎನ್ ರಾಜಣ್ಣ ಆಯಿತು, ಈಗ ಸರ್ ಅಹಮದ್ ಅವರಾಯಿತು, CM ಹಂಗೆಲ್ಲ ಆ ಥರ ಏನಿಲ್ಲ. ನೋಡೋಣ, ಕಾದು ನೋಡೋಣ. ಈಗ ಇವತ್ತೇ ಹೇಳಿಕ್ಕೆ ಆಗೋಲ್ಲ. ಎರಡು ಗೆಲ್ತೀವಿ, ಎರಡು ದಾವಣಗೆರೆನ ಗೆಲ್ತೀವಿ, ಬಾಗಲಕೋಟೆ ಗೆಲ್ತೀವಿ. ಫಲಿತಾಂಶದ ಮೂಲಕ ಕಾಂಗ್ರೆಸ್ ಸಾಕಷ್ಟು ಕಂಪನ ಇಲ್ಲ, ಅದನ್ನು ನನಗೆ ಅದ್ರ ಬಗ್ಗೆ ಐಡಿಯಾ ಇಲ್ಲ. ನಾವು ಚುನಾವಣೆ ಮಾಡೋರು ಅಷ್ಟೇ. ಬೇಗ ಆಗ್ಬೇಕಂತ ನಿರೀಕ್ಷೆಯಲ್ಲಿ ಇದು. ನೋಡೋಣ, ಬೇಗ ಆದರೆ ಒಳ್ಳೆಯದು. ಸರ್, ಹೈಕಮಾಂಡ್ ನಿಧಾನ ಮಾಡ್ತಿರೋದು ಅಥವಾ ಹಿಂಗೆ ನೋಡೋಣ, ಬೇಗ ಮಾಡೋದು ಒತ್ತಡ ಮಾಡ್ತೇವೆ, ಆದಷ್ಟು ಬೇಗ ಆಗ್ತಾ ಆಶೆಯಲ್ಲಿ ಇದ್ದೀವಿ ಎಲ್ಲರೂ. ನೋಡೋಣ, ಇಲ್ಲ ಅದೆಲ್ಲ ನಮ್ಮ ಹಂತದಿಲ್ಲ. ನಾವು ಅಲ್ಲಿ ಕೇಳಿ CM ಅವರು ಬರ್ತಾರೆ, ಕೇಳಿ ಅವರೇ ಪವರ್ ಶೇರಿಂಗ್ ಮಾಡ್ಕೊಡಿ ಸರ್. ಮತ್ತೊಂದು ಇಲ್ಲಿ ಮೂಡಿಗೆರೆ ಮುಖ್ಯ ಅದು ಜಿಲ್ಲಾಡಳಿತ ನೋಡ್ಕೊಂಡು ಹೋಗಿದ್ದೀನಿ. ಮೂಡಿಗೆರೆ ಅಂತ ಉಜಿರೆವರೆಗೆ ನೋಡಿದ್ದೀನಿ. ನೋಡೋಣ, ಹಂಗಿದ್ರೆ ಅದನ್ನು ಕ್ಲಿಯರ್ ಮಾಡಲಿಕ್ಕೆ ಸರ್. ಅದೇ ಜಿಲ್ಲಾಡಳಿತದಿಂದ ಭೂ ಉತ್ತುವರಿ ಏನಿದೆ ಸ್ವಾಧೀನಪಡಿಸಿಕೊಂಡು ಮಾತಿತ್ತು ಸರ್. ಆದರೆ ಸಂಸದರಿಗೆ ಮಾತಿಗೆ ಯಾವುದೇ ಬೆಲೆ ಕೊಡ್ತಿಲ್ಲ. ನಾನು ಹಾಗೆ ಮುಂದಿನ ದಿನಗಳಲ್ಲಿ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಪ್ರತಿಭಟನೆ ಮಾಡ್ತೀನಿ. ಅದ್ರ ಬಗ್ಗೆ ಗಮನ ಹರಿಸಿದ್ರೆ ಚೆಕ್ ಮಾಡ್ತೀವಿ, ಅದ್ರ ಪರಿಹಾರ ಮಾಡಲಿಕ್ಕೆ ರಾಜೀನಾಮೆ ಕೊಡ್ತಾ ಇದೆ. ಅದು ಅಧ್ಯಕ್ಷ ಹೇಳ್ಬೇಕು. ಅದನ್ನು ರಾಜೀನಾಮೆ ಯಾಕೆ ದಾವಣಗೆರೆ ಚುನಾವಣೆ ಆದ್ಮೇಲೆ ಸಾಕಷ್ಟು ಇಲ್ಲ, ಅದನ್ನ ಅದೇ ಹೇಳೋದು. ಅಧ್ಯಕ್ಷ ಹೇಳ್ಬೇಕು, ನಮ್ಮ ವ್ಯಾಪ್ತಿಗೆ ಬರೋಲ್ಲ. ಕುಮಾರಸ್ವಾಮಿ ಅವರು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ, ನೆಕ್ಸ್ಟ್ ಬಿಜೆಪಿ ಜೊತೆಗೆ ಸೇರಿ ನಾವು ಮತ್ತೆ ಬರ್ತೀನಿ ಅಂತ ಹೇಳಿದ್ದಾರೆ. ಅದು ಇನ್ನೂ ನೋಡ್ರಿ 2 ವರ್ಷ ಇದೆ. ಅದು ಈಗ ಬರೋಕ್ಕಾಗಲ್ಲ ಅಂತ ನಾವು ಮತ್ತೆ ಗೆಲ್ಲಕ್ಕೆ ನಾವು ಪ್ರಯತ್ನ ಮಾಡ್ತೀವಿ. ಅವ್ರಿಗೆ ಮಾಡ್ತಾರೆ, ಆಶೀರ್ವಾದ ಮಾಡಬೇಕು. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂತ News18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವಂತ QR ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ.
ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.